ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಮತ್ತು ನನ್ನ ಮಗಳು ಇಬ್ಬರು ಸೇರಿಕೊಂಡು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡ್ತಿದ್ದೆ. ಸೊ ಮಾರ್ಕೆಟ್ಗೆ ಹೋಗಿದ್ದೆ, ಹಾಗಾಗಿ ಮಾರ್ಕೆಟಲ್ಲಿ ಸ್ವಲ್ಪ ಸ್ಟ್ರಾಬೆರಿ ಎಲ್ಲ ತುಂಬಾ ಸಿಗುತ್ತೆ. ಹಾಗಾಗಿ ನಾನು ಸ್ಟ್ರಾಬೆರಿನ ತೊಗೊಂಡು ಬಂದಿದ್ದೆ. ಮಕ್ಕಳಿಗೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡ್ಕೊಡೋಣ ಅಂತ ಹೇಳಿ ಇದಕ್ಕೆ ಮಿಲ್ಕ್ ಶೇಕ್ ಮಾಡೋದಕ್ಕೆ ಮಗಳಿಗೆಲ್ಲ ಹೇಳ್ಕೊಡ್ತಿದ್ದೆ, ಯಾವ ರೀತಿ ಮಿಲ್ಕ್ ಶೇಕ್ ಮಾಡೋದು ಅಂತ ಹೇಳಿ. ಮಗಳಿಗೆ ಇವಾಗ ರಜಾ ನಡೀತಾ ಇದೆ. ಸೊ ಹಾಗಾಗಿ ಅವಳು ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಲಿ ಅಂತ ಹೇಳಿ ಈ ಥರ ಜ್ಯೂಸ್ನೆಲ್ಲ ಮಾಡ್ಕೊಂಡು ಕುಡೀಲಿ ಅಂತ ಹೇಳಿ ಈ ಥರ ಜ್ಯೂಸ್ನ ಮಾಡೋದು ಹೇಗೆ ಅಂತ ಸಹ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಿಮಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಲೂ ಸಹ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ಸ್ಟ್ರಾಬೆರಿನ ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಅದನ್ನು ಒಂದು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಂತರ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ, ನಂತರ ಸ್ವಲ್ಪ ಏಲಕ್ಕಿ ಪೌಡರು, ನಂತರ 1 ಕಪ್ಪಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಾಲು ಬೇಕು, ಹಾಲು ಸ್ವಲ್ಪ ಮತ್ತು ನೀರು ಸ್ವಲ್ಪ ಸಹ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಸೊ ನೀವು ಆದಷ್ಟು ನೀರನ್ನು ಸಹ ಕಡಿಮೆ ಹಾಕ್ಕೊಳ್ಳಿ, ಹಾಲನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮಾಡಿಕೊಡಿ. ಯಾರಿಗೆಲ್ಲ ಸ್ಟ್ರಾಬೆರಿ ಇಷ್ಟ ಅಂಥವರು ಈ ಥರ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡೀರಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಹೆಲ್ತ್ಗೂ ಒಳ್ಳೆಯದು ಅಂತಲೇ ಹೇಳ್ತೀನಿ. ಸೊ ನನ್ನ ಮಗಳಿಗೆ ಸ್ಟ್ರಾಬೆರಿ ಜ್ಯೂಸ್ ಅಂದರೆ ಮಿಲ್ಕ್ ಶೇಕ್ ಬೇಕು ಅಂತ ಕೇಳಿದ್ಲು, ಅವಳೇ ಮಾಡ್ಕೊಳ್ತಾ ಇದ್ದು. ಸೊ ಏನೇನು ಬೇಕು ಅಂತ ಜಸ್ಟ್ ನಾನು ಗೈಡ್ ಮಾಡ್ತಾ ಹೋಗ್ತಿದ್ದೆ ಅಷ್ಟೇ. ಸೊ ಮನೆಯಲ್ಲೇ ಇರ್ತಾರಲ್ಲ ಮಕ್ಕಳು, ಹಾಗಾಗಿ ಇನ್ನು ಸಮ್ಮರೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಥರ ಎಲ್ಲ ಜ್ಯೂಸ್ಗಳು ಕೊಡ್ತಾ ಇದ್ದರೆ ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ಬಿಸಿಲಿರೋದ್ರಿಂದ ಈ ಥರ ಮಿಲ್ಕ್ ಶೇಕ್ನ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ಸಹ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.